ಲೇ ಮಗ, ಲೇ ಸುಮಾ, ಅದು ಯಾಕೆ ಮಗ ಹಂಗೆ ಬಿದ್ದಿದ್ದೀನಿ ನೀನು? ಬಂದಾಗ್ಲಿಂದವ ನೋಡ್ತಾವನಿ. ಏನಾಯ್ತವ? ಯಾಕೆ ಆಯ್ತಲ್ಲ ಕಣತೆ, ನನಗೆ ಜೀವಕ್ಕೆ ಆಯ್ತಾನೆ ಇಲ್ಲ. ತಲೆ ಸುತ್ತು, ಆಮೇಲೆ ವಾಂತಿ ಬಂದಂಗೆ ಆಯ್ತದೆ. ಹೆಂಗೆಂಗೋ ಆಯ್ತದೆ ನನಗೆ. ಆಯ್ತಲ್ಲ ಕಣತೆ ತಡ್ಕೊಳಕ್ಕೆ. ಸುಸ್ತು ಬೇರೆ ಆಯ್ತಾ ಕೂತದೆ. ಒಮ್ಮನ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟದೆ ನನಗೆ. ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ. ಏನು ಮಾಡೋದು ಈಗ? ತಲೆ ಕೆಟ್ಟೋದಾಗ ಆಗ್ಬಿಟ್ಟದೆ ನನಗೆ. ಅದಕ್ಕೆ ಸುಮ್ಮ ತಾನೇ ನಾನು ಹೇಳಿದ್ದು, ಜಾಸ್ತಿ ಕುಡಿಯೋಕೆ ಹೋಗ್ಬಿಡಕ್ಕ ಸುಮ್ಮ. ನೀನು ಚೆನ್ನಾಗಿರೋಕ್ಕಿಲ್ಲ, ಒಸಿ ಕುಡಿಯವ ಅಂತ. ಬೇಡ ಬೇಡ ಅಂದ್ರೂ ಕೇಳ್ದಾನೆ ನೀನು. ಎಂತ ಕೆಲಸ ಮಾಡ್ಕೊಂಡಿದ್ದೀನಿ ನೋಡು ನೀನು. ಬೇಡ ಅಂದ್ರೂ ಕೇಳ್ದಾನೆಯ. 3 ದಿವಸ ಆಯಿತು. ವಾಮನ ತಲೆ ಸುತ್ತಂತೆ. ಆಸ್ಪತ್ರೆಗೆ ಬಾ ಅಂದ್ರೆ ಬರ್ತಾಯಿಲ್ಲ. ಇಲ್ಲೇ ನಿಂತ್ಕೊಂಡು ಇರು ನೀನು. ಏನಾದ್ರು ಹೆಚ್ಚು ಕಡಿಮೆ ಆಗಲಿ ನಿಮ್ಮ ಅಪ್ಪ ಬರ್ತಾನೆ. ಆಮೇಲೆ ಅಲ್ಲಿಂದ ಏನೇ ದೊಣ್ಣೆ ಬರ್ಲು ಕಡಿ ತಕೊಂಡು ನಿನಗೂ ನನಗೂ ಅತ್ತೆಗೂ ಸರಿಯಾದ ಕೆಲಸ ಮಾಡ್ತಾನೆ ಅಷ್ಟೇ. ಆಮೇಲೆ ಅದಕ್ಕೆ ಸುಮ್ಮ ಅರ್ಥ ಮಾಡ್ಕೊತಿಲ್ಲ ನೀನು. ಬೈಲಿ ಮೊದಲು ಆಸ್ಪತ್ರೆಗೆ ಹೋಗಿದ್ದು ಬರೋದಾ? ಹಿಂಗೆ ಇಲ್ಲಿ ಗಂಟನಲ್ಲಿಯೇ ಚಂದ್ರ ಜನ ಹೆಂಗೆ ನಿಲ್ತಾ ಕೂತ್ಕೊಂಡ್ರೆ ಚಂದ್ರ ಅಂತವ ನೋಡಿ. ಹೆಂಗೆ ನಿಲ್ತಾ ಕೂತಿದ್ದವಳು ಹೆಂಗೆ ಅಲ್ಲಕ್ಕನ್ ಸುಮ್ಮ ಅದಕ್ಕೆ ಸುಮ್ಮ ಆಡ್ತಿದ್ದಿ ನೀನು. ಅದಕ್ಕೆ ಆಡ್ತಿದ್ದೀಯ ಅಂತವ ಬೈಲಿ ನೀನು ತಟಾಪಟ್ನೆ. ಆಸ್ಪತ್ರೆಗೆ ಹೋಗಿದ್ದು ಬರೋದಾ? ನಿಲ್ತಾ ಕೂತವಳೆ ನಿಲ್ತಾವ. ಒಮ್ಮನೆ ತಲಸುತ್ತು. ಇದೊಂದು ಬಿಟ್ರೆ ಇನ್ನೇನೂ ಇಲ್ಲ. ನೆಟ್ಟಿಗೂ ಅಟ್ಟಕ್ಕೆ ತಿಂತ ಇಲ್ಲ, ಏನೂ ಇಲ್ಲ. ಹಿಂಗೆ ಆದರೆ ನಿನ್ಗೆ ಇನ್ನೊಂದ್ಸಲ ತಂದು ಕೊಡೋಕ್ಕಿಲ್ಲಕತ್ತೆ. ಹೇಳೇನು ಒಸಿ ಕುಡಿಯವ ಅಂತ. ಏನೋ 3-4 ಬಾಟ್ಲೆಲ್ಲ ಒಬ್ಬಳೆ ಖಾಲಿ ಮಾಡೋಳೆ, ಪುಟ್ಟಿಗೆ ಖಾಲಿ ಮಾಡ್ತಾಯ ಮಾಡಿದ್ರೆ ಒಟ್ಟು ಅಲ್ಸುತ್ತು, ಒಟ್ಟು ನೋವು ಬರ್ತಾನೆ, ಒಟ್ಟು ಕತ್ತು ಬರ್ತಾನೆ. ಇನ್ನೇನು ಬಂದದು ಅಂತವ. ಏನೋ ಅಷ್ಟು ಅಪ್ಪಾಟಿಗೆ ಕುಡ್ಕಟ ಆದರೆ ಚಂದ್ರ ಜನ ಅಪ್ಪಾಟಿಗೆ ಅದು ಅಲ್ಲದೆ ಜ್ಞಾನ ಬೇರೆ ಮಾಡ್ಕೊಳ್ಳೋದು. ಕುಡಿಬೇಕು ಕನತ್ತೆ ಅಂತವ. ನಾನು ತಾಳು ಮೊಮ್ಮಗಳ ನನ್ನ ಸೊಸೆ ಅಲ್ವಾ, ಹೋದ್ರೆ ಹೋಗ್ಲಿ, ತಂದು ಕೊಡೋಕಾಯ್ತದೆ ಕುಡಿಲಿ. ಏನೇನು ದೊಡ್ಡ ಆಸೆಯ ಸಣ್ಣ ಪುಟ್ಟ ಆಸೆ ಈಡೇರಿಸ್ಕೊಳ್ಳಿ ಅಂತ ನಾನು ಅನ್ನೋದು. ಇವಳು ನೋಡಿದ್ರೆ ಹಿಂಗೆ ಮಾಡ್ಕೊಳ್ಳೋದು. ಇಲ್ಲ ಕಣತೆ, ಬೇರೆ ದಿವಸ ಕುಡಿತೈತಲ್ವ ನಾನು. ಈ ಸಲ ಮಾತ್ರ ಹಂಗೆ ಆಗಿರೋದು. ಅದಕ್ಕೆ ನೀವು ಕಣ್ಣಂಗೆ ಬೇರೆ ದಿವಸ ಎಷ್ಟು ಕುಡಿತಿದೆ. ಈ ಥರ ಯಾವತ್ತೂ ಆಗಿತ್ತಿಲ್ಲ, ಇವತ್ತು ಜಾಸ್ತಿ ಆಯ್ತಿಲ್ಲ ಕಣತೆ ನನಗೆ. ಬರೀ ಆಸ್ಪತ್ರೆಗೆ ಹೋಗೋದು ಬೇಡ ಕಣತೆ. ಆಮೇಲೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಗೊತ್ತಾದರೆ ಕುಡ್ದವಳೆ ಮಾಡವಳೆ ಅಂತವೆ. ಆಮೇಲೆ ಇನ್ನೂ ಕಳಿಸ್ತಾರೆ ಅಷ್ಟೇ. ನಾನು ಕಿಗಿಸ್ಕೊಳಕ್ಕೆ ಆಯ್ಕಿಲ್ಲ. ಆಮೇಲೆ ಬಾಯಿಗೆ ಬಂದಂಗೆ ಎಲ್ಲರ ಮುಂದೆ ಉಗ್ದಾಕ್ಬಿಡ್ತಾರೆ. ಆ ಡಾಕ್ಟ್ರ್ ಅಂತವೇ ಸುಮ್ಮನೆ ಇರೋಕ್ಕಿಲ್ಲ, ಬಾಯಿ ಜೋರಾಗಿ ಉಗಿದ್ಬಿಟ್ರೆ ಆಮೇಲೆ ಏನು ಮಾಡೋದು? ಬೇಡ ಆಸ್ಪತ್ರೆ ಬೇಡ, ಏನು ಬೇಡ. ಬೇಕಾದ್ರೆ ಏನಾದರೂ 2 ದಿವಸ ಮನೆ ಕಡೆ ಹಿಂಗೆ ಕಾಲ ಕಳ್ಕೊತೀನಿ. ಆಮೇಲೆ ಎಲ್ಲ ಸರಿ ಆಯ್ತದೆ. ಸುಮ್ಮನೆ ಅವ್ರ ಕಡೆ ಒಂದು ಮಾತಾಡಿಸ್ಕೊಂಡು ಯಾಕೆ ಅವ ನಿಮಗ ಸುಮ್ಮ ನಡಿ. ಈಗ ಜಾಸ್ತಿ ಒತ್ಕಿತ್ ಮಾಡಕ್ಕೆ ಹೋಗ್ಬಾರ್ದು. ನಡಿ ಆಸ್ಪತ್ರೆಗೆ ಹೋಗಾಯ್ತದೆ. ಇನ್ನು ಎಷ್ಟು ದಿವಸ ಹಂಗೆ ಮನೆ ಕಂಡಿಯೇ? ಏನದೇ ಹೊಟ್ಟೆ ಕಟ್ಟ ಒಮ್ಮನ ಅನ್ಕೊಂಡು ನಡಿ ಮೊದಲು ಆಸ್ಪತ್ರೆಗೆ ತೋರಿಸ್ತಾನೆ. ಏನೋ ಎತ್ತ ಕಣೆ ಇದು ಸರಗಿರಪ್ಪ ತಲ್ಲಕತ್ತೆ. ಸರಾಕ್ತು ಇಷ್ಟರ ಮಟ್ಟಿಗೆ ಏನು ಐಕಿಲಕತ್ತೆ. 1 ದಿವಸ 2 ದಿವಸ ಎಲ್ಲ ಸರಿ ಆಯ್ತದೆ. ಅಲ್ಲೇ 3-4 ದಿವಸ ಆಗದೆ. ಹಿಂಗೆ ಅಂತ ಕೂತ್ಕೊಂಡ್ರೆ ಯಾಕೋ ಸರಾಕ್ತು ಅನ್ಸ್ತಾ ಇಲ್ಲಕತ್ತೆ ನನಗೆ. ನಡಿ ಆಸ್ಪತ್ರೆಗೆ ಹೋಗೋದ ಮೊದಲು. ನೋಡೋದ ಪಿತ್ತ ಜಾಸ್ತಿ ಆಗಿದ್ದದೋ ಏನು ಎತ್ತ. ಒಂದ್ಸಲ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊ ಬರೋದ. ಅಲ್ಲ 4 ದಿವಸದಲ್ಲಿ ಕುಡ್ದಿರೋದು ಹೆಂಗೆ ಗೊತ್ತಾದದು ಡಾಕ್ಟ್ರಿಗೆ? ನಿನಗೆ ಹೇಳಿದ್ರೆ ಗೊತ್ತಾಗೋದು. ಹೇಳ್ದಾನೆ ಹೆಂಗೆ ಗೊತ್ತಾದದು? ಏನು ಹೇಳಕ್ಕೆ ಹೋಗ್ಬೇಡ. 4 ದಿವಸದಿಂದ ಒಮ್ಮನ ಹೊಟ್ಟೆ ಕಳ್ತ ಅಂತನು ನೋಡೋಕ್ಕಾಯ್ತದ. ಏನು ಮಾಡೋರು? ಅದು ಬಿಟ್ಬಿಟ್ಟು ನೀನು ಡಾಕ್ಟ್ರಿಗೆ ಹೇಳ್ತಾ ನಿಂತ್ಕೊಂಡ್ರೆ ಅವ್ರು ಉಗಿದಾನೆ ನಾನು ಮುದ್ದು ಮಾಡಾರೆ ಉಗ್ದೆ ಹೋಗ್ತಾರೆ. ಹೇಳ್ಬೇಡ ಹಂಗೆ ಹಿಂಗೆ ಕಣವ, ಹಂಗೆ ಹಿಂಗೆ ಅಂತ. ಅಲ್ಲ ಕಣತೆ, ಡಾಕ್ಟ್ರ್ ಇರ್ತಾರೆ, ಏನಾದ್ರು ಕೇಳ್ತಾನೆ ಹೆಂಗೆ. ಆಮೇಲೆ ಅದಕ್ಕೂ ಅವ್ರು ಬೇರೆ ಏನೋ ಇಂಜೆಕ್ಷನ್ ಕೊಟ್ಬಿಟ್ಟು ನಾನು ಕುಡ್ದಿರೋದಕ್ಕೂ ಅದಕ್ಕೂ ಅದು ಏನೇನೋ ಆಗ್ಬಿಟ್ಟು ಏನು ಕತೆ ನೇಮೋಗ. ಅಲ್ಲ ಅತ್ತೆ ದೊಡ್ಡತ್ತೆ ಹೇಳ್ತಾವಳೆ ಅಲ್ವಾ, ನೀನು ಯಾತಕ್ಕಂತ ತಲೆ ಕೆಡ್ಸ್ಕೊಂಡಿಗೆ? ಅತ್ತೆ ಹೇಳ್ತಾಳೆ ಕತೆ ಕೇಳ್ಕೊಂಡು ಬಲ್ಲಿ ಆಸ್ಪತ್ರೆಗೆ ಹೋಗೋದ. ಅವತ್ತೇ ಕರೆದೆ, ಅವತ್ತೇ ಬಂದಿದ್ರೆ ಇಷ್ಟೆಲ್ಲ ಇರ್ತಿತ್ತಾ? ಆರಾಮಾಗಿ ವಾಸಿಗಿಸಿ ಎಲ್ಲ ಆಗಿ ಆರಾಮಾಗಿರ್ಬೋದಾಗಿತ್ತು. ಇಲ್ಲಿ ಡಾಕ್ಟ್ರು ಬೈತಾರೆ ಅನ್ಕ ಕೂತಾವಳೆ. ಕುಡಿಯೋದು ಕುಡಿದ್ಬಿಟ್ಟು ಅಕಸ್ಮಾತ್ ಬೈತಾರೆ ಅಂತ ಅನ್ಕೋ ಡಾಕ್ಟ್ರು, ಬೈಸ್ಕೊ. ಅದಕ್ಕೆ ಕುಡ್ದಿಲ್ವಾ? ಇನ್ನೇನು ಮಾಡೋಕ್ಕತ್ತದು? ಡಾಕ್ಟ್ರ್ ಜೊತೆ ವಾದ ಮಾಡೋಕ್ಕತ್ತದ? ಮೊದಲು ಬೈಲಿ ಸರಿ ಮಾಡ್ಕೊ ಬೈಲಿ. ಮೊದಲು ಹುಷಾರಾಗು. ಹಿಂಗೆ ಮನ್ಗಿದ್ರೆ ಒಸಿ ಬೇಜಾರಾಗ್ತದ. ಮನೆ ಏನು ಬೇಕು ಅನಿಸ್ತಾ ಇರ್ತದೆ. ನೀನೇನಾರು ಹಿಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಮನ್ಗಿದ್ರೆ ನೀನು ಯಾವಾಗಲೂ ಮನೆ ತುಂಬ ಓಡಾಡ್ಕೊಂಡು ಲಕ ಅನ್ಕೊಂಡು ಚೆನ್ನಾಗಿರ್ಬೇಕು. ಆಗ ಚಂದ. ಮನೆಗೊಂದು ಲಕ್ಷಣ, ಮನೆಗೊಂದು ಕಲೆ. ನೀನು ನೋಡಿದ್ರೆ ಹಿಂಗೆ ರಗ್ಗೋಸ್ಕೊಂಡು ಮನಿಕೊಂಡ್ರೆ ಚಂದವ ಜನ. ಒಟ್ಟು ನೋವು ಅದು ನೋವು ಇದು ನೋವು ಅನ್ಕೊಂಡು ಬವ್ವ ಎದ್ದಿ ಬೈಲಿ. ಮೊದಲು ಆಸ್ಪತ್ರೆಗೆ ಹೋಗೋದ, ಒಂದು ಆಟ ಕರ್ಕೊ ಬರೋಣ. ಎದ್ದೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಕ್ಕಾಯ್ತದೆ. ಹಿಂಗೆ ಮನ್ಗಿರ್ಬೇಡ ನೀನು. ಅಯ್ಯೋ ಅತ್ತೆ, ಡಾಕ್ಟ್ರು ಏನಾರು ಬೈತಾರೆ ಕಣತ್ತೆ. ಅವ್ರ ಕಡೆ ಬೈಸ್ಕೊಳಕ್ಕೆ ಆಯ್ಕಿಲ್ಲ ನಾನು. ಏನಾರು ಅಂತಾರೆ ಅವರು. ನಿಮಗ ಏನಕ್ಕಂದಾರವ? ಅವ್ರೇನು ಮಾಡಕ್ಕಂದಾರು? ಏನು ಅನ್ನಕ್ಕಿಲ್ಲಕದ್ ಬಾ. ಏಯ್ ಅವ್ರೇನಂದರು? ಯಾತಿಕಂದರು? ಏನು ಅನ್ನಕ್ಕಿಲ್ಲ ಬಾ. ಏನು ದೇವಸ್ಥಾನ ಒಬ್ಬಳೆ ಕುಡ್ತೀಯ? ಇನ್ನು ಯಾರು ಕುಡಿಯೋಕ್ಕಿಲ್ವ?
ಕುಡಿದೇ ಇರೋರು ಯಾರಿದ್ದಾರು? ತೋರಿಸು ಬಾನು. ಸುಮ್ಮನೆ ನೀ ತಲೆ ಕೆಡ್ಸ್ಕೊಬೇಡದ್ಕೆಲ್ಲವ. ಬೈಲಿ ಸುಮ್ಮನೆ ಬೈಲಿ ಮಗ. ಬೈಲಿ ಎದ್ದು ರೆಡಿ ಆಗು ಬೈಲಿ. ಆಸ್ಪತ್ರೆಗೆ ಹೋಗಿದ್ ಬರೋದಾ? ಬೈಲಿ ಎದ್ದು ರೆಡಿ ಬಾಗು ಬೈಲಿ ತಟಪಟ್ನೆ. ಒತ್ತು ಮಾಡಕ್ಕೆ ಹೋಗ್ಬೇಡ. ಹಂಗೆ ಹಿಂಗೆ ಆಚೆ ಈಚೆ ಹಂಗೆ ಆಡ್ಕೊಂಡು ಒತ್ಕಿತ್ ಮಾಡ್ತಾ ಕೂತ್ಕೋಬೇಡ. ಬೈಲಿ ತಟಪಟ್ನೆ. ಮತ್ತೆ ರೆಡಿ ಬೇರೆ ಆಗ್ಬೇಕಾ? ಸುಶೀಲ ಸುಮ್ಮನಿರು. ಮಗಿಗೆ ಎದ್ದು ಬರೋಕೆ ಆಯ್ತಲ್ಲ, ರೆಡಿ ಬೇರೆ ಬೇಡಕನವ. ಚೆನ್ನಾಗೇ ಇದ್ದಿ, ರೆಡಿಗಿಡಿ ಏನು ಬೇಡ. ಎದ್ದು ಬೈಲಿ ಹೋಗಿಲಿ. ಹೋಗ್ಬಿಟ್ಟು ಜಲ್ದಿ ಆಸ್ಪತ್ರೆಗೆ ಆಟ ಕರ್ಕೋಬೋಗು. ಇಲ್ಲಾಂದ್ರೆ ಇದಾಯ್ತದೆ ಇನ್ನುವೇ ಜಾಸ್ತಿ ಸೇರಿ. ಏನು ಕತೆ ಏನು ಗೊತ್ತಾಯ್ಕಿಲ್ವ ನಿನಗೆ ಸುಶೀಲ? ಅವತ್ತಿದ ಇನ್ನು ಅಮ್ಮನ ಹೊಟ್ಟೆ ಕಳ್ತ ಅಂತ ಕೂತದಲ್ಲ, ತಲೆ ಸುತ್ತು ಅಂತವೆ. ಕರ್ಕೊಂಡು ಹೋಗೋದ ಮುಟ್ಟದ ಅಂತಾನೆ ಅವಳು ಬೇಡ ಅಂದ್ಲಂತೆ, ಇವಳು ಇದ್ದು ಬಿಟ್ಲಂತೆ. ಹೋಗು ಜಲ್ದಿ ಆಟ ಕರ್ಕೋಬೋಗು. ಮಗ ಎಲ್ಲ ಸ್ವರ್ಗಿ ಸಣ್ಣ ಆಗ್ಬಿಟ್ಟದಲ್ಲ. ಹೆಂಗೆ ಕಾಣ್ತಿದ್ದದ ನೋಡು ಮಗ. ಏನೋ ಸುಮ್ಮನಂಗೆ ಕಾಣ್ತಿದ್ದದ. ಎಲ್ಲವ ಎಳೆದೋಗಿ ಏನು ಸಣ್ಣಕ್ಕಾಗಿ ರಸಪಸ ಇಲ್ದಾನೆ ನೋಡಿ ಹೆಂಗಿದ್ದದು ನೋಡೋಕ್ಕೆ. ಚೆನ್ನಾಗಿ ಕಾಣ್ತಿದ್ದದ ಕಣ್ಗಾರುವೆ. ಹುಷಾರಿಲ್ದಾನೆ ಎಲ್ಲವ ಬತ್ತೋಗ್ಬಿಟ್ಟದೆ. ಆಸ್ಪತ್ರೆ ಕರ್ಕೋಗ್ದಾನೆ ಏನು ನಾಟಕ ಆಡ್ತಾನೆ ಅಂತಾಳೆ. ನಾಟಕವ ಬೈದ್ರೆ ನಮ್ಮ ಅಕ್ಕ ಬೈತಾಳೆ ಹಾಡ್ತಾಳೆ ಅಂತಿದ್ದೆ ಕನ್ನ ಸುಶೀಲ. ನೀನು ಹೋಗ ಆಟ ಕರ್ಕಬ. ಅಲ್ಲ ಕನಕ ನಾನು ಬೈತಿದ್ದಲ್ಲ ನೀನು ಕೇಳು ಸುಮ್ಮನೆ. ನಾನು ಅವತ್ತಿಂದವ ಎಷ್ಟು ಹಿಂಸೆ ಮಾಡ್ತಿದ್ದಾನು. ಬೆಳಗ್ಗೆ ಸಂಧೆ ದಿನ ಬರೀ ಹಿಂಸೆ ಮಾಡ್ತಾವನಿ. ಬಾಮುಗ ಹೋಗಿದ್ ಬರದ ಅಂತವ. ಅವಳೆಯ ದೊಡ್ಡತ್ತೆ ಬಿಡು, ಅತ್ತೆದೇನು ತಪ್ಪಿಲ್ಲ. ಅತ್ತೆ ದಿನ ಹಿಂಸೆ ಮಾಡ್ತಿತ್ತು. ಬಾಸುಮ ಹೋಗಿದ್ ಬರದ ಅಂತವ. ನಾನೇ ಬೇಡ ಅಂತ ಅಂದಿದ್ದು ಬಿಡು. ಸುಮ್ಮನೆ ಅತ್ತೆಗೆ ಏನಕ್ಕೆ ಬೋದಿ ನೀನು? ಇದರಲ್ಲಿ ಅತ್ತೆದು ತಪ್ಪು ಇಲ್ಲ, ಏನೂ ಇಲ್ಲ. ಬರೀ ಅತ್ತೆನೇ ಬೋಯ್ತಿದ್ದಿ. ನಂದೇ ತಪ್ಪು ಬಿಡು. ಅತ್ತೆ ಕರೀತು, ಅವತ್ತೇ ಕರೀತು, ಮೊದಲೇ ದಿವಸನೇ ಕರೀತು. ಸರಿ ಗೊತ್ತಿರವ ಸುಮ್ಮ ಐಕಿಲ್ಲ ಅಂತದಿ. ಜಾಸ್ತಿ ಮಾತಾಡಬೇಡ, ಸುಮ್ಮನಿರು. ಜಾಸ್ತಿ ಮಾತಾಡ್ಬೇಡಕತ್ತೆ. ಆಟ ಕರ್ಕೊಬತ್ತೀನಿ, ಹೋಗಕ್ಕಾಯ್ತದೆ. ಅದು ಬೇರೆ ಐಕಿಲ್ಲ ಅಂತ ಬೇರೆ ಕೂತಿದ್ದಿ. ಸುಮ್ಮನೆ ಜಾಸ್ತಿ ಮಾತಾಡಿ ಸುಸ್ತಾಗ್ಬೇಡ, ಸುಮ್ಮನಿರು. ಯಾಕ ಸುಮ್ಮನೆ ಹುಷಾರಾಗಿ ನೋಡ್ಕೊ. ಹೋಗಿ ಕರ್ಕೊಬತ್ತೀನಿ ಅಂತೆ. ಸರಿ ಕತ್ ಹೋಗು, ತಟಪಟ್ನೆ ಕರ್ಕಬ. ಮುಗ ನಳಿತಾ ಮನ್ಗಿಲ್ವಾ? ಏನು ಜ್ಞಾನ ಬೇಕು ಜ್ಞಾನ. ನಾನೆಲ್ಲ ಹೊಟ್ಟೆ ಕಟ್ತಾ ಒಮ್ಮನ ಅಂದರೆ ಒಂದು ಸಾಯ್ತೇನೋ. ಈಗ ಚೆನ್ನಾಗಿದ್ದಾಳೇನೋ ಅಂತಂದರೆ ಇಷ್ಟು ಸೀರಿಯಸ್ ಆಗದೆ ನೀ ತಲೆನೇ ಕೆಡಿಸ್ಕೊಳ್ದಾನೆ ನೀನು. ಅವಳು ಬೇಡ ಅಂತ ಅಂದ್ಬಿಟ್ಟು ಕೂತಿದ್ದಿ. ಗೊತ್ತಾಗಿಲ್ವಾ ಒಂಚೂರರುವೆ? ಯಾರು ಹೆಚ್ಚು ಕಡಿಮೆ ಇದ್ರೆ ಕತೆ ಏನು? ದಡ್ಡಿಯಂಗೆ ಮುಗಿನಂಗೆ ಆಡ್ತಿದ್ದಲ್ಲೇ ಸುಶೀಲ ನೀನು. ನಾನೆಲ್ಲ ಬುದ್ಧಿ ಇರೋಳು ತಾಳು, ಬುದ್ಧಿವಂತಿ ಹಂಗೆ ಆಡ್ತಾಳೆ ಅಂತಂದರೆ ದಡ್ಡಿಯಂಗೆ ಆಡ್ಕ ಕೂತ್ಕೊತಿದ್ದೀನಿ ನೀನಂತವೆ. ದಡ್ಡಿಯಂಗೆ ಇವಳ ಜೊತೆ ಹಾಡಕ್ಕಾಗಿಲ್ಲ ನನಗೆ. ಹಾಡಕ್ಕೆ ಮತ್ತೆ ಬಿಡು. ಅತ್ತೆದು ಏನು ತಪ್ಪಿಲ್ಲ ಕತ್ತೆ. ಯಾಕ ಸುಮ್ಮನಿರು. ಅಲ್ಲಿ ಆಟ ರಾಜ ಅವನೆಲ್ಲ ನಂಗೆ ಕರ್ಕೊಬತ್ತೀನಿ ತಾಳು. ರಾಜಂಗೆ ಹೇಳ್ತೀನಿ ಆಟಕ್ಕೆ ಬಂದೀಯ ಅಂತ. ಮಗ ಇದಳವಲ್ಲಿ ಕಾಲು ಕೈ ತೊಳ್ಕೊಷ್ಟೇ, ಬಟ್ಟೆ ಬೇಕಾರಿರಲಿ. ಸರಿ ಆಸ್ಪತ್ರೆಗೆ ಹೋಗಿ ಬಂದ್ಬಿಡದ. ಅಲ್ಲ ಯಾಕೆ ಹಿಂಗಾಗೋಯ್ತು? ಏನೈತೆ ಇವಳಿಗೆ? ಕುಡ್ದಿದ್ರೆ ಇಷ್ಟು ಮಟ್ಟ ಐಕಿಲ್ಲ ಇವಳು. ಕುಡ್ದೆ ಅಭ್ಯಾಸ ಅದೇ. ಏನು ಕುಡ್ದೆ ಅಭ್ಯಾಸ ಇಲ್ಲ ಕಣವ, ಅದಕ್ಕೆ ಹಿಂಗಾಗದೆ ಅನ್ಬೋದು. ಮೊದಲೆಲ್ಲ ಕುಡಿತಿಲ್ವ, ಆಗೇನು ಆಗಿಲ್ಲ. ಈಗ ಇಷ್ಟು ಮಟ್ಟ ಆಗೋದಂದ್ರೆ ಏನು? ಮೊದಲು ಆಸ್ಪತ್ರೆಗೆ ಕರ್ಕೋದ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಮತ್ತೆ